ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಹಿಳೆಯರು ಕಿರಿಕ್ ಮಾಡಿದ್ದಾರಂತೆ. ಏನಾಯ್ತು ನೋಡೋಣ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ನಟಿ ಭಾವನಾಗೆ ತರಾಟೆ ತೆಗೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರಿಂದ ತರಾಟೆ ತೆಗೆದುಕೊಂಡಿದ್ದಾರೆ. ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಯಾಕೆ ಅಂತ ಪ್ರಶ್ನೆ ಈಗ ಬರ್ತಾ ಇದೆ ನೋಡಿ. ಡಿ ಕೆ ಶಿವಕುಮಾರ್ ಚೇರ್ನಲ್ಲಿ ಕುಳಿತುಕೊಳ್ಳಲು ಹೋಗಿದ್ರು ನಟಿ ಭಾವನಾ. ಇದನ್ನು ಕಂಡ ಕೈ ಕಾರ್ಯಕರ್ತೆಯಿಂದ ಭಾವನಾ ಅವರಿಗೆ ತರಾಟೆ. ನೀವು ಬಿಜೆಪಿಯಲ್ಲಿದ್ರಿ, ಈ ಕಾಂಗ್ರೆಸ್ ಬಂದು ಅಧ್ಯಕ್ಷ ಚೇರ್ನಲ್ಲಿ ಕೂರ್ತೀರಾ ಅಂತ ಪ್ರಶ್ನೆ. ಕೈ ಕಾರ್ಯಕರ್ತೆಯ ತರಾಟೆಯಿಂದ ಗಲಿಬಿಲಿಗೊಂಡ್ರು ಭಾವನಾ ಅವರು. ಅದಾದ್ಮೇಲೆ ವೇದಿಕೆ ಮುಂಭಾಗದ ಕುರ್ಚಿಯಲ್ಲಿ ಕೂತು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾವನಾ ಅಂದ್ರೆ ಒಂದಷ್ಟು ಮುಜುಗರಕ್ಕೊಳಗಾದ್ರು ಅಂತ ನಟಿ. ಕೇಳೋಣ. ಇದೇ ನಡೆದಿದ್ದಲ್ಲಿ ಅದಾದ್ಮೇಲೆ ಒಂದು ಹಗ್ ಮಾಡಿ ಹೋದ್ರು. ಆದ್ರೆ ಯಾಕೋ ಅವ್ರಿಗೂ ಒಂಥರ ಏನು ಶಿಫೆಲ್ಡ್ ಬ್ಯಾಡ್ ಅಂತಾರಲ್ಲ, ಏನೋ ಒಂಥರ ಬೇಜಾರು ಅಥವಾ ಏನೋ ಒಂದು ಇರಿಸು ಮುರುಸು ಆಗಿದೆ ಭಾವನಾ ಅವ್ರಿಗೆ. ಕೃಷ್ಣ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಲ್ಕಮ್ ಬ್ಯಾಕ್ ಕೃಷ್ಣ. ಏನಾಯ್ತದು ಸ್ಟೇಜ್ ಮೇಲೆ ಕನ್ಫ್ಯೂಷನ್? ಅದು ಕನ್ಫ್ಯೂಷನ್ ಏನಿಲ್ಲ ರೀ. ಈಗಾಗಲೇ ಮುಖ್ಯವಾಗಿ ನಾವು ಗಮನಿಸಿದ್ದೇವೆ, ಹಲವು ಬಾರಿ ಭಾವನಾ ಅವರು, ನಟಿ ಭಾವನಾ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇವತ್ತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖವಾದಂತಹ ದೊಡ್ಡ ಗಣ್ಯರು ಏನ್ ಕೂತಿದ್ರು ಆ ಒಂದು ಜಾಗದಲ್ಲಿ, ಅದೇ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ನಟಿ ಭಾವನಾ ಅವರು ಮುಂದಾದ್ರು. ಇಂತಹ ಸಂದರ್ಭದಲ್ಲಿ ಅದನ್ನ ನೋಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಅವ್ರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಇಷ್ಟು ದಿನಗಳ ಕಾಲ ನೀವು ಬಿಜೆಪಿಲಿ ಇದ್ರಿ, ಈಗ ಸಡನ್ ಆಗಿ ಏಕಾಏಕಿ ಬಂದು ಅಧ್ಯಕ್ಷರು ಕುಳಿತುಕೊಳ್ಳುವಂತ ಜಾಗದಲ್ಲಿ ಕೂತ್ಕೋತಿರಲ್ಲ, ಇದು ಸರಿನಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ನಟಿ ಭಾವನಾ ಅವರು ಒಂದ್ ರೀತಿ ಮುಜುಗರಕ್ಕೆ ಒಳಗಾದ್ರು ಅನ್ನುವಂಥದ್ದು ಕೂಡ ಮುಖ್ಯವಾದದ್ದು. ಮತ್ತೆ ಮುಖ್ಯವಾಗಿ ಈಗಾಗಲೇ ಅದಾದ ನಂತರವಾಗಿ ಏನೋ ನಟಿ ಭಾವನಾ ಅವರು ಬೇರೆ ಅಂದ್ರೆ ಅದ್ರ ಮುಂಭಾಗದಲ್ಲಿ ಕುಳಿತುಕೊಳ್ಳಕ್ಕೆ ಹೋದ್ರು ಕೂಡ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಒಂದ್ ರೀತಿ ಸಾಧ್ಯವಾಗಿಲ್ಲ. ಮತ್ತೆ ಒಂದ್ ರೀತಿ ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಇಷ್ಟು ದಿನಗಳ ಕಾಲ ಯಾವುದೇ ಒಂದು ಕಾರ್ಯಕ್ರಮ ಏನೋ ಪ್ರತಿಭಟನೆ ಈ ತರದ ಒಂದು ಚಟುವಟಿಕೆಗಳಿಂದ ಎಲ್ಲೋ ಒಂದ್ ಕಡೆ ನಟಿ ಭಾವನಾ ಅವರು ದೂರ ಉಳಿದಿದ್ರು. ಕೃಷ್ಣ ಈ ತರದ್ ಆಗ್ತಿದೆ ಅಂತ ಹಿಂದ್ಗಡೆ ದೊಡ್ಡ ದೊಡ್ಡ ನಾಯಕರು ಕೂತಿದ್ದಾರೆ. ಯಾರು ಅವ್ರ ಸಪೋರ್ಟ್ಗೋ ಅಥವಾ ಇನ್ನೇನೋ ಮಾತಾಡ್ಕೋ ಸಮಜಾಯಿಷಿಗೋ ಸಮಾಧಾನ ಮಾಡೋಕೋ ಯಾರು ಬಂದಂಗೆ ಕಾಣಿಸ್ತಿಲ್ಲ. ಯಾರು ಬಂದಿಲ್ಲ ಹರೀಶ್. ಯಾಕಂದ್ರೆ ಅವರು ಕಾಂಗ್ರೆಸ್ ಅಲ್ಲಿ ಏನಾದ್ರು ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ಲೀಡರ್ಗಳೇ ಅಂದ್ರೆ ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇದ್ರು ಬಿಡಿ ಅವ್ರ ಪಾಡಿಗೆ ಅವ್ರಿಗೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಇಷ್ಟು ದಿನಗಳ ಕಾಲ ಬಿಜೆಪಿಲಿ ಇದ್ರು, ಮತ್ತೆ ಕಾಂಗ್ರೆಸ್ ತೊರೆದ್ರು ಅನ್ನುವಂಥದ್ದು. ಹಾಗಾಗಿ ಅವ್ರನ್ನ ಈ ರೀತಿ ಘಟನೆ ನಡೆದ್ರು ಕೂಡ ಕಾಂಗ್ರೆಸ್ ನಾಯಕರು ಅದನ್ನ ಬಿಡಿಸುವಂತ ಒಂದು ಕೆಲಸವನ್ನು ಮುಂದಾಕಿಲ್ಲ. ಮುಖ್ಯವಾಗಿ ನೀವು ಹೇಳ್ದಂಗೆ ಅಲ್ಲಿ ಸಲೀಂ ಅಹಮದ್ ಅವರು ಕೂಡ ಇದ್ರು. ಅದೇ ಒಂದು ಸಂದರ್ಭದಲ್ಲಿ ಸಲೀಂ ಅಹಮದ್ ಅವರು ಈ ಒಂದು ಘಟನೆಯನ್ನ ನೋಡಿದ್ರು ಕೂಡ ಸುಮ್ಮನೆ ಕುಳಿತಿದ್ರು. ಆದ್ರೆ ನಟಿ ಭವನ್ ಅವರಿಗೆ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಒಂದು ರೀತಿ ತರಾಟೆಗೆ ತೆಗೆದುಕೊಳ್ಳೋ ಒಂದು ಕೆಲಸವನ್ನು ಮಾಡಿದ್ರು. ಇದರಿಂದಾಗಿ ನಟಿ ಭವನ್ ಅವರು ಒಂದು ಕ್ಷಣದ ಒಂದು ರೀತಿ ಮುಜುಗರ ಒಳಗಾದ್ರು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಚಟುವಟಿಕೆಗಳಿಂದ ದೂರ ಉಳಿದಿದ್ದಂತವ್ರು ಈಗ ಏಕೇಕಿ ಬಂದು ಆ ಲೀಡ್ಗಳು ಕುಳಿತುಕೊಳ್ಳುವಂತ ಜಾಗದಲ್ಲಿ ಹೋಗಿ ಕುತ್ಕೋತಿದ್ರಲ್ಲ, ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ರು ಈ ರೀತಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಇವತ್ತಿನ ಪ್ರತಿಭಟನೆಯಲ್ಲಿ ನಡೆದ ಘಟನೆ. ಕೂತ್ಕೊಳ್ಳಕ್ಕೆ ಹೋದ್ರು ಅಂದ್ರೆ ಭಾವನವ್ರಿಗೆ ಗೊತ್ತಾಗಿಲ್ಲ ದೈ ಹೌದಾ ಅಂತ ತಕ್ಷಣ ಎದ್ರು ಅನ್ಸುತ್ತದು. ಅದಾದ್ಮೇಲೆ ಸಮಾಧಾನ ಮಾಡೋಕ್ಕೆ ಹೋದ್ರು. ಅವ್ರು ಬಂದು ಕೇಳಿದ್ದಕ್ಕೆ ಅಲ್ಲಿ ಕೂತಿದ್ರಾ ನಂಗೆ ಗೊತ್ತಿರಲಿಲ್ಲ ಅಂತೇನೋ ಆ ಥರದ್ದೇನೋ ನಡೆದಿರುತ್ತೆ. ತಕ್ಷಣ ಗೊತ್ತಾಗಿಲ್ಲ, ಚೇರ್ ಖಾಲಿತ್ತು, ಇವರು ಕೂತರು ಅನಿಸುತ್ತೆ. ಅದಾದಮೇಲೆ
ಒಂದಷ್ಟು ಮಾತುಕತೆ ನಡೀತು. ಅದನ್ನು ಭಾವನ ಅವ್ರಲ್ಲಿಂದ ಹೋತು.